ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನು ಹಂಚ್ಕೊಳಕ್ ಬಂದೆ ಅಂದ್ರೆ, ನಂದು ಇಷ್ಟು ದಿನಗಳಿಂದ ಒಂದು ಫೇಸ್ಬುಕ್ ಅಕೌಂಟ್ ಅರ್ನಿಂಗ್ಸ್ ಬರ್ತಾ ಇತ್ತು, ಮಾನಿಟೈಸ್ ಇತ್ತು, ಚೆನ್ನಾಗಿ ಬರ್ತಿತ್ತು. ವಿಡಿಯೋ ಮಾಡ್ದಾಗ ಯಾವ ಥರ ಮಾಡ್ತೀನಿ ಆ ಥರ. ಅದರ ರೀಸೆಂಟಾಗಿ ನಿನ್ನೆ ನಂದು ಅಕೌಂಟ್ ರೆಸ್ಟ್ರಿಕ್ಷನ್ ಬಂದಿದೆ. ಅಂದರೆ ಫೇಸ್ಬುಕ್ ಕಡೆಯಿಂದ ನನ್ನ ಅಕೌಂಟ್ನ ಮಾನಿಟೈಸ್ ಸಸ್ಪೆಂಡ್ ಮಾಡಿದ್ದಾರೆ, ರಿಕಮೆಂಡೇಶನ್ ಕೂಡ ಸಸ್ಪೆಂಡ್ ಆಗಿದೆ. ಅಂದರೆ ಇವಾಗ ಮತ್ತೆ ಯಾವತ್ತೂ ಆ ಅಕೌಂಟಿಂದ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಏನು ತಪ್ಪು ಮಾಡಿದ್ದೆ, ಯಾಕೆ ಮಾಡಿದ್ರು ಫೇಸ್ಬುಕ್ಕು, ಮತ್ತು ಎದರ ಸಲುವಾಗಿ ನನ್ನ ಈ ಥರ ಅಕೌಂಟ್ ಆಯಿತು ಅಂತೇಳಿ ನಿಮಗೆ ಹೇಳ್ತೀನಿ. ನೀವು ಕೂಡ ಈ ತಪ್ಪನ್ನ ಮಾಡೋಕೆ ಹೋಗಬೇಡಿ. ಏನಂದರೆ, ನನ್ನ ಮೇನ್ ಅಕೌಂಟ್ ಇದೆ ಫೇಸ್ಬುಕ್ ಅಕೌಂಟು. ಆ ಅಕೌಂಟಿಂದ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೆ. ಆ ಮೇನ್ ಅಕೌಂಟಲ್ಲಿ ನನಗೆ ವೈಲೇಷನ್ ಬಂದಿತ್ತು. ಅಂದರೆ ಕೆಲವು ರೂಲ್ಸ್ ಇರುತ್ತೆ ಫೇಸ್ಬುಕ್ ರೆಗ್ಯುಲೇಷನ್, ಅದನ್ನು ಅಲ್ಲಿ ವೈಲೇಷನ್ ಬಂದಿದ್ದಕ್ಕೆ ಈ ವಿಡಿಯೋದಲ್ಲಿ ಅಲ್ಲಿ ತೋರಿಸಿದ್ದಾರೆ. ಆ ಅಕೌಂಟಲ್ಲಿ ವೈಲೇಷನ್ ಬಂದಿರೋದಕ್ಕೆ ನನ್ನ ಪೇಜ್ ಮೇಲೂ ಕೂಡ ಯಾವುದೇ ನಂದು ವಾಯ್ಸಿಂದ ವಿಡಿಯೋಗಳು ಮಾಡಿ ಹಾಕಿದ್ರೆ ಇಶ್ಯೂ ಇದೆ, ವಿಡಿಯೋದಲ್ಲಿ ಇಶ್ಯೂ ಇದೆ ಅಂತ ಹೇಳಿ ತೋರಿಸ್ತಾ ಇತ್ತು. ಅದರಿಂದ ನನ್ನ ಪೇಜ್ ಕೂಡ ಇವತ್ತು ರಿಸ್ಟ್ರಿಕ್ಷನ್ ಅಂದರೆ ಮಾನಿಟೈಸೇಷನ್ ಕ್ಯಾನ್ಸಲ್, ಸಸ್ಪೆಂಡ್ ಆಗಿದೆ. ಸುಮಾರು ಒಂದು 65,000 ಜನ ಫಾಲೋವರ್ಸ್ ಇದ್ದರು. ಅಷ್ಟು ಕೂಡ ಇಷ್ಟು ದಿನ ಮಾಡಿದ್ನ ಹೋಗ್ಬಿಡ್ತು. ನೀವು ಕೂಡ ಈ ತಪ್ಪು ಮಾಡಬೇಡಿ. ನೀವು ಯಾವುದಾದ್ರು ಪೇಜ್ ಕ್ರಿಯೇಟ್ ಮಾಡಿದರೆ ಮೇನ್ ಅಕೌಂಟಿಂದ ಕೂಡ ಅಡ್ಮಿನ್ ಏನು ಅಕೌಂಟ್ ಇರುತ್ತಲ್ಲ ಅದರಿಂದ ಕೂಡ ವೈಲೇಷನ್ ಬರಬಾರ್ದು ಸ್ನೇಹಿತರೆ. ಅಲ್ಲಿಂದ ಬಂದರೂ ಕೂಡ ಪೇಜಿಗೆ ಎಫೆಕ್ಟ್ ಆಗುತ್ತೆ. ನಾನು ಯಾವುದೇ ವೀಡಿಯೋಸ್ ಮಾಡಿ ಹಾಕಿದ್ರೆ ಈ ಥರ ಹೇಳ್ತಾ ಇರೋದು, ಸಿವಿಕ್ ಸೆನ್ಸ್, ಅದು ರೂಲ್ಸು ಈ ರೂಲ್ಸು ಫೇಸ್ಬುಕ್ ರೂಲ್ಸ್ನ ನೀವು ಅವಾಯ್ಡ್ ಮಾಡಿದ್ರೆ ಅದಕ್ಕೋಸ್ಕರ ಈ ಇಶ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಕೌಂಟ್ ಹೆಸರು ಬಂದು ರಾಜು ಬೇಮಳಿಗೆ ಎದ್ದಿತ್ತು. ಈ ಥರ ಆಗುತ್ತೆ ಅಂತಲೇ ನಾನು ಮುಂಚೆನೇ ಗೊತ್ತಿತ್ತು. ಅಂದರೆ ಇವತ್ತೆಲ್ಲ ಒಂದಿಲ್ಲ ಒಂದು ಅಕೌಂಟ್ಗೆ ಇಶ್ಯೂ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಮೊದಲಿಂದಲೇ 2 ಅಕೌಂಟ್ನ ಮೇಂಟೈನ್ ಮಾಡ್ತಿದ್ದೆ. ಮುಂದೊಂದಿನ ಏನಾದರೂ ಈ ಥರ ಅಕೌಂಟ್ನ ಇಶ್ಯೂ ಆಗಿದ್ರೆ ಆ ಅಕೌಂಟ್ನ ಇನ್ನೊಂದು ನಾನು ಕಂಟಿನ್ಯೂ ಮಾಡ್ಬೋದು ಅಂತ. ಈಗಾಗಲೇ ಅದರಲ್ಲಿ ಒಂದು ಸ್ವಲ್ಪ ಡಾಲರ್ಸ್, ಒಂದು 50 ಚಿಲ್ಲರೆ ಡಾಲರ್ಸ್ ಅರ್ನಿಂಗ್ಸ್ ಕೂಡ ಬಂದಿತ್ತು. ಪೇಔಟ್ ಆಗಬೇಕು, ಪೇ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ಅಕೌಂಟಿಂದ ಅರ್ನಿಂಗ್ಸ್ ಬರೋದಿಲ್ಲ ಸ್ನೇಹಿತರೆ. ಇನ್ನು ಮುಂದೆ ನಾನು ಪಿಸ್ ಮಾತು ಕೋರ್ಸ್ ಅನ್ನೋ ಒಂದು ಫೇಸ್ಬುಕ್ ಅಕೌಂಟ್ನೇ ಕಂಟಿನ್ಯೂ ಅದನ್ನೇ ಪೋಸ್ಟ್ ಹಾಕ್ತಾ ಇರ್ತೀನಿ. ನೀವು ಕೂಡ ಯಾವುದೇ ಸಿವಿಕ್ ಸೆನ್ಸ್, ತುಂಬ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಇದೆ. ಯೂಟ್ಯೂಬ್ ಚಾನಲ್ ನಡೆಸ್ಬೋದು, ಆದರೆ ಫೇಸ್ಬುಕ್ಕಲ್ಲಿ ತುಂಬ ಸ್ಟ್ರಿಕ್ಟ್ಸ್ ಇದೆ. ಏನಂದರೆ, ಇವಾಗ ಕೊಡ್ಸಿರೋ ಸೆನ್ಸಾರ್ಗಳು ಪೂರ್ತಿ AI ಜನ್ರೇಷನ್ ಥರ ಇದೆ. ಅಂದರೆ ಆಟೋಮೆಟಿಕಲಿ ಇದು ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಒರಿಜಿನಲ್ ಕಂಟೆಂಟ್ಗಳು ಹಾಕಿ. ಯಾವುದೋ ಒಂದು ವಿಡಿಯೋದಲ್ಲಿ ಏನೋ ಒಂದು ಚಿತ್ರಗಳನ್ನು ನಾನು ಯೂಸ್ ಮಾಡಿದರೆ ಅದನ್ನ ಎಲ್ಲನೂ ಒಂದೇ ಸಲ ಕಲೆಕ್ಟ್ ಮಾಡಿಕೊಂಡು ನನ್ನ ಅಕೌಂಟ್ನ ಫೇಸ್ಬುಕ್ನವ್ರು ಉಡಾಯಿಸಿಬಿಟ್ರು. ಹೋಗ್ಲಿ, ಪರವಾಗಿಲ್ಲ, ಇದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ನಿಮ್ಮ ಅಕೌಂಟ್ ಕೂಡ ಈ ಥರ ಇಶ್ಯೂ ಆಗಬಾರ್ದು ಅಂತ. ಓಕೆನಾ? ಪರವಾಗಿಲ್ಲ, ಹೋದ್ರೂ ಇದೇನಿದೆ ಪಿಸ್ ಮಾತು ಕೋರ್ಸ್, ಈ ಅಕೌಂಟ್ನ ನಾನು ರನ್ನಿಂಗ್ ಮಾಡ್ತೀನಿ. ಒಂದು ವೇಳೆ ಇದನ್ನು ಹೋಯ್ತು ಅಂದ್ಕೊಳ್ಳಿ, ಇದು ಹೋದರೆ ನಾನು ಕೊನೆಯಲ್ಲಿ ಉಳಿಯೋದು ಫೇಸ್ಬುಕ್ಕು. ಆ ಫೇಸ್ಬುಕ್ ಅಲ್ಲ, ಯೂಟ್ಯೂಬ್. ಆ ಯೂಟ್ಯೂಬಿಂದ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಸಿಕ್ಕಿರೋದೇ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಂದೊಂದು ಅಕೌಂಟ್ ಅಂತೂ 65,000 ಫಾಲೋವರ್ಸ್ ಇರೋದು. ಗೋವಿಂದ ಗೋವಿಂದ.